ಓಹ್ ಕ್ರೇಜಿ, ಯಾವುದು ಆಫ್ ರೋಡಿಂಗ್ ಇದ್ದಂಗಿದೆ. ಜಾರಿದ್ರೆ ಆಯ್ಕೋಬೇಕು ನಾವು ಇವತ್ತು. ಯಾವುದೋ ಕಾಡು ಒಳಗಡೆ ಎಲ್ಲ ಹೋಗ್ತಾ ಇದೀವಿ. ಇದು ಹೆಂಗಪ್ಪ? இதில் ஃபுல்லாகவே ஃபாரஸ்ட்ல போல் நான் இப்போ நடக்க முடியாது. ಚಳಿ ಆಗ್ತಾ ಇದೆ, ಚಳಿ ಆಗ್ತಾ ಇದೆ, ಚಳಿ ಆಗ್ತಾ ಇದೆ. ಹಾಂಟೆಡ್ ಹೌಸಾ? ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಡೇ 2 ಊಟಿಲಿ. ಇವತ್ತು ದಿನಾಂಕ ಡಿಸೆಂಬರ್ 12ನೇ ತಾರೀಕು. ಟೈಮ್ ಆಲ್ಮೋಸ್ಟ್ 10:30 ಆಗಿದೆ. ಇವತ್ತು ಲೇಟ್ ಆಗೋಯ್ತು ಆ್ಯಕ್ಚುಲಿ ಎದ್ದಿದ್ದು ನಾವು. ನೆನ್ನೆ ತುಂಬ ರೈಡ್ ಮಾಡಿ ಎಕ್ಸಾಸ್ಟ್ ಆಗಿದ್ದರಿಂದ ಎದ್ದೊಳೋದೇ ಲೇಟ್ ಆಗೋಯ್ತು. ಈಗ ಇಲ್ಲೇ ಒಂದು ಟೈಗರ್ ಹಿಲ್ ಅಂತ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಗರ್ ಹಿಲ್ ಮತ್ತು ಕುನ್ನೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು. ವ್ಯೂ ಪಾಯಿಂಟ್ಸ್ ಇದೆ, ಕೆಲವು ವ್ಯೂ ಪಾಯಿಂಟ್ಸು ಮತ್ತು ಒಂದು ಫಾಲ್ಸ್ ಎಲ್ಲ ಇದೆ. ಸೊ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಹೋಪ್ಫುಲಿ ಟೈಮ್ ಸಾಕಾಗುತ್ತೆ, ಬಿಕಾಸ್ ಲೇಟ್ ಆಗೋಯ್ತು. ನಾವು ಆ್ಯಕ್ಚುಲಿ 6 o'clock ಎದ್ಬಿಟ್ಟು ಸನ್ರೈಸ್ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಚಳಿಗೆ ಎದೊಳಕ್ಕೆ ಆಗಿಲ್ಲಪ್ಪ ಸ್ವಾಮಿ. ಇಲ್ಲೆಲ್ಲ ನಿಮಗೆ ಫ್ರಿಜ್ಜೇ ಬೇಡ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. 1-2 ನಿಮಿಷ ನೀರೇನಾದ್ರು ಬಿಸಿನೀರು ಬಿಟ್ಬಿಟ್ಟು ಬಕೆಟಲ್ಲಿ ಅಥವಾ ಏನಾದರೂ ಬಿಟ್ಬಿಟ್ರೆ ನೆಕ್ಸ್ಟ್ ಸೆಕೆಂಡೇ ತಣ್ಣಗಾಗ್ಬಿಟ್ಟಿರುತ್ತೆ. ಸಂಜೆನ ಫಾಲೋ ಮಾಡಬೇಕು ಇವತ್ತು, ಅವರೇ ಮ್ಯಾಪ್ ಹಾಕ್ಕೊಂಡಿದ್ದಾರೆ. ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಪ್ರೀತಮ್ ಅವ್ರು ಎಮಿಷನ್ ಟೆಸ್ಟ್ ಮಾಡಿಸಿಲ್ವಂತ. ಮೊದಲೇ ಗಾಡಿ ತಮಿಳವ್ರು ಬಾರಪ್ಪ ರಾಜಾ ಸೈಡ್ಗೆ ಹಾಕೋ ಗಾಡಿನ ಅಂದ್ಬಿಟ್ಟು ಹಾಕೋಂತಾರೆ. ಸುಮ್ಮನೆ ಅದು ಇಲ್ಲ ಇದಿಲ್ಲ ಅಂತ ಫೈನ್ ಹಾಕ್ತಾರಂತ. ಅವ್ನ ಫ್ರೆಂಡ್ ಯಾರೋ ಬಂದರೆ 500 rupees ಫೈನ್ ಹಾಕಿ ಕಳಿಸಿದ್ದಾರೆ ನೆನ್ನೆ, ಎಮಿಷನ್ ಇಲ್ಲ ಅಂತ. ನಾನು ಮತ್ತು ಸಂಜಯ್ ಆಲ್ರೆಡಿ ಮಾಡಿಸ್ಕೊಂಬಂದ್ಬಿಟ್ವಿ ಬೆಂಗಳೂರಿಂದ ಬರ್ಬೇಕಾರೆ. ಸೊ ಒಂದು ಸಜೆಷನ್ ಏನು ಅಂದರೆ, ಈ ಥರ ಪ್ಲೇಸಸ್ ತಮಿಳ್ನಾಡು ಅಥವಾ ಎಲ್ಲಾದರೂ ಎಂಟರ್ ಆಗ್ತೀರಿ ಅಂದರೆ, ಏನಪ್ಪ ಎಲ್ಲಿ ಹೋಗ್ತಿದ್ದಾರೆ ಸಂಜಯ್ ಅವರು? ಹಾಂ, ಸೊ ತಮಿಳ್ನಾಡು ಮತ್ತು ಬೇರೆ ಸ್ಟೇಟ್ಸ್ ಎಂಟರ್ ಆಗ್ತೀರ ಅಂದರೆ ನೀವು ಫಸ್ಟು ಬೇಸಿಕ್ ನೀಡ್ಸು ಎಮಿಷನ್ನು ನಾವು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೋತೀವಿ. ಬಟ್ ಆ್ಯಕ್ಚುಲಿ ಪೊಲೀಸವ್ರು ಇನ್ನೂ ಕಿಲಾಡಿಗಳು ಏನಾದರೂ ಒಂದು ಫೈನ್ ಹಾಕಬೇಕಲ್ಲ. ಎಲ್ರಿಗೂ ಗೊತ್ತು ಇನ್ಶೂರೆನ್ಸು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿರ್ತಾರಂತ. ಸೊ ಅದಕ್ಕೆ ಎಮಿಷನ್ ಹಿಡ್ಕೊಂಡು ರುಬ್ತಾರೆ ನಮ್ಮನ್ನ ಹಾಕ್ಕೊಂಡು. ಎಮಿಷನ್ ಟೆಸ್ಟ್ ಒಂದು ಮಾಡಿಸ್ಕೊಂಬಿಡಿ, ಏನೊಂದು 50 ರೂಪಾಯಿ ಆಗ್ಬೋದೇನೋ. ಇಲ್ಲ ಅಂದರೆ ಮೊದಲೇ ಅವರು ಇವಾಗ ಹೆಂಗೆ ನಮ್ಮ ಕರ್ನಾಟಕದಲ್ಲಿ ತಮಿಳ್ನಾಡು ಗಾಡಿ ಅಂದರೆ ಹಾಕೋತಾ ಇರ್ತಾರೆ ಅವರು ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಹಾಗೆ ಇಲ್ಲಿ ನಮ್ಮನ್ನು ಹಾಕೋತಾರೆ. ಇಲ್ಲಿ ಹೆಂಗೆ ಗೊತ್ತಾ, ನೀವು ಊಟಿಗೆ ಬಂದುಬಿಟ್ರೆ ಇಲ್ಲೊಂದು ಅಷ್ಟು ವ್ಯೂ ಪಾಯಿಂಟ್ಸ್ ಇದೆ, ಎಲ್ಲ ಹತ್ರನೇ ಇರೋದು. ಕುನ್ನೂರು ಒಂದು 20 kilometersಲ್ಲಿದೆ. ಸೊ ಅಲ್ಲೂ ಒಂದಷ್ಟು ವ್ಯೂ ಪಾಯಿಂಟ್ಸು, ಫಾಲ್ಸು, ಆಮೇಲೆ ಒಂದು ಮ್ಯೂಸಿಯಮ್ ಇದೆ ಇಲ್ಲಿ, ಗೌರ್ಮೆಂಟ್ ಮ್ಯೂಸಿಯಮ್ಮು. ನೋಡೋಣ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡಿ ಹಾಕಿದ್ದಾರೆ ಬೊಟಾನಿಕಲ್ ಗಾರ್ಡನು, ಮೇಟುಪಾಳ್ಯಂ 50 kilometers, ಕುನ್ನೂರು 18 kilometers ರೈಟು. ಹಿಂಗೆ ಹೋದ ಅಂದರೆ ಇವತ್ತು ನಾವು ಬರೋದು ವಾಪಸ್ ಸಂಜೆನೇ. ನಮ್ಮದು ಹಳೆ ವ್ಲಾಗ್ಸ್ ಎಲ್ಲ ನೋಡಿದ್ದೀರಾ ಅನ್ಕೋತೀನಿ ನಾನು. ನೋಡಿಲ್ಲ ಅಂದರೆ ಮೇಲೆ ನೋಡಿ, ಇಲ್ಲ ಐ ಬಟನಲ್ಲಿ ಬಂದಿರುತ್ತೆ ಲಾಸ್ಟ್ ವ್ಲಾಗ್ದು. ಸೊ ಅಲ್ಲಿಂದ ನೋಡ್ಬೋದು ನೀವು. ಅದನ್ನು ಬಿಟ್ಟರೆ ಇನ್ನು ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಪ್ಪ, ಆ್ಯಕ್ಚುಲಿ ವ್ಯೂ ಹೆಂಗೆ ಕಾಣಿಸುತ್ತೆ ಅಂದರೆ, ಊಟಿಗೆ ಚಳಿ ಆಗ್ಬಿಟ್ಟು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಬಿಟ್ಟಿದೆ ಮೇಲೆ ವೈಟ್ ಕಲರ್ದು, ಆ ಥರ ಕಾಣಿಸ್ತಾ ಇದೆ. ಅಲ್ಟಿ ಲೌಡೇಲ್, ಓಹ್ ಸಾರಿ ಬ್ಯಾಡ್ ವರ್ಡ್ ಅಲ್ಲ ಅದು. ಇಲ್ಲಿ ಒಂದು ಜಾಗ ಇದೆ ಲೌಡೇಲ್ ಅಂತ, ನೀವೇನೇನೋ ಅನ್ಕೊಂಬೇಡಿ. ಏನಾಯಿತು ಬ್ರೋ? ಲೆಫ್ಟಾ? ಓಹ್ ಕ್ರೇಜಿ, ಯಾವುದು ಆಫ್ ರೋಡಿಂಗ್ ಇದ್ದಂಗಿದೆ. ಓ ಜಾರಿದ್ರೆ ಆಯ್ಕೋಬೇಕು ನಾವು ಇವತ್ತು. ಊಟಿಯಲ್ಲಿ ಆಫ್ ರೋಡಿಂಗ್ ಇಲ್ಲ, ಬರೀ ರೆಸಾರ್ಟು ಸ್ಟೇ ಅದೇ ಇದೆ. ಅಯ್ಯಪ್ಪ ಜಾಲಿ. ಹುಯ್,
ಇಲ್ಲಿ ಯಾವ ಗುರು ವ್ಯೂ ಪಾಯಿಂಟ್ ಐತೆ ಮ್ಯಾಪಲ್ಲಿ ಇಲ್ಲೇ ತೋರಿಸ್ತಾ ಇದೆ ವ್ಯೂ ಪಾಯಿಂಟ್ 700 ಮೀಟರ್ಸಲ್ಲಿ ಅಂತ. ಯಾವುದೋ ಕಾಡು ಒಳಗಡೆ ಎಲ್ಲ ಹೋಗ್ತಾ ಇದ್ದೀವಿ. ಓ ಫುಲ್ ಸ್ಟೀಪ್ ಇದೆ ರೋಡು. ಅವ್ರ ಕಾರೆಲ್ಲ ತಂದವ್ರೆ ಇಲ್ಲಿ. ಹಾಯ್ ಹಾಯ್ ಅನ್ಕೊಂಡು ನಾನು ಹಾಯ್ಕೊತ ಇದ್ದೆ ಈಗ 2 ನಿಮಿಷದಲ್ಲಿ. ಇದೇನಾ ವ್ಯೂ ಪಾಯಿಂಟಾ? ಹಾಂ ಇಲ್ಲಿ ಏನಿದೆ, ಯಾವುದೋ ಕಾಡು ಒಳಗಡೆ ಹೋದಂಗಿದೆ ರೂಟು. ಎಕ್ಸ್ಪ್ಲೋರ್ ಮಾಡಿಕೊಂಡು ಏನೂ ಇಲ್ಲ, ಯಾಕಂದರೆ ಯಾರೂ ಇಲ್ಲ, ಟೂರಿಸ್ಟ್ ಅಲ್ಲ, ನಾವು ಮಾತ್ರ ಬರ್ತಾಯಿದ್ದೀವಿ. ಏನು ಬ್ರೋ ರೋಡ್ ಹಿಂಗೆ ಕರ್ಕೊಂಡು ಹೋಗ್ತಾ ಇದೆ ಆಫ್ ರೋಡಿಂಗು? ಬನ್ನಿ ಹೋಗೋಣ. ಅಲ್ಲೊಂದು 2 ಹುಡುಗರು ಇದ್ರು, ಅವ್ರನ್ನ ಕೇಳಬೇಕಾಯ್ತು. ಹೆಂಗೋಗ್ಬೇಕು? ಟೈಗರ್ ಹಿಲ್ எப்படி? அங்கே ஒரு ரோடு இருக்குல்ல, மெயின் ரோடு. மெயின் ரோட்லேயே போயிட்டு ஐ ஃபவுண்டேஷன்ட்டு ஒரு ஹாஸ்பிட்டல் இருக்கும். ஓகே, அதுக்கு ஆப்போசிட்டில் ஒரு ரோடு வரும். அந்த இரு நான் ஃபோட்டோ காமிக்கிறேன், அதான் சொல்லு. ஏன் இந்த ரோடு போகாது. இது எங்கே போவோம்? இதில் ஃபுல்லாகவே ஃபாரஸ்ட் தான். ஃபாரஸ்ட் வழியில் போகலாம். நான் இப்போ நடக்க முடியாதா? வண்டியில் போகலாமா? வண்டியில் ரோடு முடியாது. ரோடு இல்லையா? யூடியூப்லாம் பார்க்குறீங்களா? யூடியூப் பார்க்குறியா? ஹாய் சொல்லு. 2 பேரும் vlogging பண்றோம். ஹாய் பண்ணுங்க. எங்கள் வியூவர்ஸ்க்கு ஹாய் சொல்லு. சரி, ஓகே, தேங்க்யூ. என்ன யூடியூப் சேனல்? சேனலா ராக்கி த வேண்டர். சரி, ஓகேயா. சூப்பராக இருக்கா வியூ பார்க்குறதுக்கு? அங்கே ஏதோ தண்ணியெல்லாம் இருக்கு, லேக்கு, டேமா? ஓகே ப்ரோ, தேங்க்யூ. என்ன உன் பேர்? தனீஷ். கனிஷ்க். உன் பேர்? ವೇದಾತ್ರಿ. ಓಕೆ, ಬಾಯ್, ಥ್ಯಾಂಕ್ ಯು. ಓ ಚಳಿ ಆಗ್ತಿದೆ. ಇಲ್ಲೇ ಹಿಂಗಿದೆ ಇನ್ನು ಸ್ಪಿಟ್ಟಿಲಿ. ಆ ಕಡೆ ಎಲ್ಲ ಮೇಲ್ಗಡೆ ನಾರ್ತಲ್ಲೆಲ್ಲ ಹಿಂಗಿರುತ್ತೆ, ಕೋಲ್ಡ್ ಮೈನಸಲ್ಲಿರುತ್ತೆ. ನಾನು 12 ಡಿಗ್ರಿ 11 ಡಿಗ್ರೀಸ್ಗೆ ಹಿಂಗೆ ಆಡ್ತಾಯಿದ್ದೀನಿ. சார் இங்கே டைகர் ஹில்ஸ் எப்படி போனோம்? இந்த ரோடா? அங்கே கனெக்ட் ஆகும். அங்கே போனால் அந்த இடத்துல அந்த போஸ்ட் இருக்குல்ல, மேலே போமா? ஒரே ரோடா? அப்படி ஒரு பெண்ட் வரும். அந்த போஸ்ட்டை போனீங்கன்னா அப்புறம் ஒரே ரோடு. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಪರವಾಗಿಲ್ಲ ಗುರು, ಕರೆಕ್ಟಾಗಿ ಬಂದು ಡೈವರ್ಷನ್ ಹತ್ರನೇ ಕೇಳಿದೆ. ಸುಮ್ಮನೆ ಮುಂದೆ ಹೋಗ್ಬೇಕು ಕೇಳಿದರೆ ಕಷ್ಟ ಆಗಿರೋದು. ನೋಡಿ ಇಲ್ಲಿ ತಲೈ ಟು ಮುನ್ ರೋಡ್ ಅಂತ ಇದೆ. ಸೊ ಹಿಂಗೆ ಹೋಗ್ಬೇಕಂತ. ಇವಾಗ ಇಲ್ಲಿ ಹಿಂಗೆ ಹೋಗ್ಬೇಕಾ? ಹಿಂಗೆ ಅನಿಸುತ್ತೆ, ಬನ್ನಿ. ಬಟ್ ಟೈಗರ್ ಹಿಲ್ಸು ಅಂತಾರೆ, ಏನಿದೆ ಅಲ್ಲಿ ಟೈಗರ್ ಹಿಲ್ಸಲ್ಲಿ? ಒಂದು ಡ್ಯಾಮ್ ಇದೆ ಅಂತ ಗೊತ್ತು, ಬಟ್ ಹೆಸ್ರೇನಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ ನನಗೂ. ಚಳಿ ಆಗ್ತಾ ಇದೆ. ಹೋಗ್ತಾನೆ ಇದ್ದೇನೆ. ಇಲ್ಲೊಂದು ರೋಡ್ ಹೋಗಿದೆ ಸರ್. ಹಿಂಗೆ ಹೋಗ್ಬೇಕಾ ಸರ್? ಟೈಗರ್ ಹಿಲ್ಸ್ எப்படி போனோம்? இதான் டைகர் ஹில்ஸ். அதேதோ ஒரு டேம் இருக்குமே வியூ பாயிண்ட். ஹலோ இல்லையா? ஓ ஷிட், ஆமாவா? எதனா வியூ பாயிண்ட் இருக்கா? இಜ್ಜೆ எதனா இல்லை, எதுவும் இல்லையா? ಓ ಶಿಟ್. ಹಾಂ, ಏನು ಬ್ರೋ ಕ್ಲೋಸ್ ಅಂತೆ? ಈ ಕಡೆ ಏನೂ ಇಲ್ಲ ಅನ್ಸುತ್ತಾ? ಹಿಂಗೆ ಹೋಗಿ ನೋಡೋಣ. ಇದೇನು ಇದು ಡೆಡ್ ಎಂಡಾ? ಇದೇ ಟೈಗರ್ ಹಿಲ್ಸು, ಬಟ್ ಇಲ್ಲಿಂದ ವ್ಯೂ ಪಾಯಿಂಟ್ಸ್ ಎಲ್ಲ ಸಖತ್ತಾಗಿದೆ. ಅದು ಸಖತ್ತಾಗಿದೆ ಪ್ಲೇಸು, ಇನ್ನೇನಲ್ಲ. ಇಲ್ಲಿ ಏನೂ ಇಲ್ಲ ಅನ್ಸುತ್ತೆ, ಇದೆ ಡೆಡ್ ಎಂಡು. ಏನೂ ಇಲ್ಲ ಬ್ರೋ, ಡೆಡ್ ಎಂಡು ಏನೂ ಇಲ್ಲ ಅನ್ಸುತ್ತೆ. ಅಲ್ಲೇನಿದೆ?
ಹಾಂಟೆಡ್ ಹೌಸಾ? ಟೈಗರ್ ಹಿಲ್ಸಲ್ಲಿ ಟೈಗರು ಇಲ್ಲ, ಏನೂ ಇಲ್ಲ.